ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆದಂತ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. UPSC ಸ್ಟಡಿ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರಿ ಅಂದ ತಕ್ಷಣನೇ ಕೆಲವೊಂದಿಷ್ಟನ್ನ ಫಾಲೋ ಮಾಡಬೇಕಾಗತ್ತೆ. ಅದರಲ್ಲೂ ಫೌಂಡೇಶನ್ ಆಗಿರುವಂತ ಬುಕ್ಗಳು ಅಂದ್ರೆ NCERT ಬುಕ್ಗಳು. ಈ NCERT ಬುಕ್ಗಳನ್ನ ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಪ್ರಿಪೇರ್ ಆಗಿ ಅಥವಾ ಕನ್ನಡ ಮೀಡಿಯಂ ಅಲ್ಲಾದ್ರೂ ಪ್ರಿಪೇರ್ ಆಗಿ. ಬಟ್ ನೀವು ಪ್ರಿಪೇರ್ ಆಗುವಾಗ NCERT ಬುಕ್ಗಳು ಅಂಡರ್ಸ್ಟ್ಯಾಂಡ್ ಆಗುವುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಫೌಂಡೇಶನ್ ಅಂದ್ರೆ ಬೇಸಿಕ್ ಆಗಿ ನಾವು ಸ್ಟ್ರಾಂಗ್ ಆಗಿದ್ವಿ ಅಂತಂದ್ರೆ ಮುಂದೆ ನಮಗೆ ಸ್ಟ್ಯಾಂಡರ್ಡ್ ಬುಕ್ಗಳು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ, ನಮ್ಮ ಸ್ಟಡಿ ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ನಾವು ಅನ್ಕೊಂಡಿರೋಂಥ ಟೈಮಿಗೆ ನಾವು ಯಾವ ವರ್ಷ ಬರಿಬೇಕು ಅನ್ಕೊಂಡಿದ್ವೋ ಆ ವರ್ಷ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ NCERT ಬುಕ್ಗಳನ್ನ ಯಾವ ರೀತಿ ಓದ್ಕೋಬೇಕಾಗತ್ತೆ, ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಯಾವ ರೀತಿ ಫಾಲೋ ಮಾಡ್ಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ UPSC ಪ್ರಿಪರೇಷನ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ ತಕ್ಷಣನೇ ಮೊದಲು ಮಾಡ್ಬೇಕಾಗಿರುವಂತದ್ದು ಸಂಪೂರ್ಣವಾದಂತ ಸಿಲಾಬಸ್ ಅನ್ನ ಎತ್ತಿಟ್ಕೊಳ್ಳೋದು. ಸಿಲಾಬಸ್ ಅನ್ನ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳೇಬೇಕು. ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ. ನೆಕ್ಸ್ಟ್ ಸಿಲಾಬಸ್ ಅನ್ನ ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡ್ಕೋಬೇಕು. ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ತರ ಕೇಳಿದ್ದಾರೆ, ಯಾವ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿದೆ ಏನು ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಇದು ಪ್ರತಿ ಸಬ್ಜೆಕ್ಟಿಗೂ ಕೂಡ ಆ ತರನೇ ಮಾಡ್ತಾ ಹೋಗ್ಬೇಕಾಗತ್ತೆ. ಪ್ರಿಲಿಮ್ಸಿಗಾಗಿರ್ಬೋದು, ಇನ್ನ ಮೇನ್ಸಿಗಾಗಿರ್ಬೋದು, ಎರಡಕ್ಕೂ ಕೂಡ ಸಂಬಂಧಪಟ್ಟಾಗೆ ಸಿಲಾಬಸ್ ಅನ್ನ ಸಂಪೂರ್ಣವಾಗಿ ಎತ್ತಿಟ್ಕೋಬೇಕು. ಇದು ನೀವು ಫಸ್ಟ್ ಮಾಡ್ಬೇಕಾಗಿರೋದು. ಸೆಕೆಂಡ್ ಒನ್ ಮಾಡ್ಬೇಕಾಗಿರುವಂತದ್ದು UPSCಯ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ತೆಗೆದಿಟ್ಕೊಳ್ಳೋದು. ಅಂದ್ರೆ ಸಬ್ಜೆಕ್ಟ್ ವೈಸ್ ನಿಮಗೆ ಏನಾದ್ರೂ ಸಿಕ್ತು ಅಂದ್ರೆ ಅದನ್ನ ಪ್ರಿಂಟ್ಔಟ್ ಮಾಡಿ ತೆಗೆದಿಟ್ಕೊಳ್ಳಿ, ಅಥವಾ ಇಲ್ಲಾಂದ್ರೆ ಬುಕ್ಗಳು ಸಿಗತ್ತೆ, ಸೊ ಬುಕ್ಗಳನ್ನಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಸಿಲಾಬಸ್ ನಮಗೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಇರಲೇಬೇಕು. ಇದನ್ನ ನೀವು ಅದಾದ್ಮೇಲೆ ನಿಮ್ದೇ ಆದಂತ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಇವಾಗ NCERT ಬುಕ್ಗಳನ್ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ NCERT ಅನ್ನ ಯಾವ ತರ ಸ್ಟಾರ್ಟ್ ಮಾಡೋದು, ಪ್ರಿಲಿಮ್ಸ್ಗೆ ಮತ್ತೆ ಮೇನ್ಸಿಗೆ ಅಂತ ಸಪರೇಟ್ ಆಗಿ ಓದುವಂತಿಲ್ಲ, ಎರಡಕ್ಕೂ ಒಟ್ಟಿಗೆ ಓದ್ಬೇಕಾಗತ್ತೆ. ಪ್ರಿಲಿಮ್ಸ್ ಅಲ್ಲಿ ನಮಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ, ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಅನ್ನ ನೀಟಾಗಿ ಓದ್ಕೋಬೇಕು. ಇನ್ನ ಮೇನ್ಸ್ ಅಲ್ಲಿ ನಾವು ಲಾಂಗ್ ಆಗಿ ಆನ್ಸರ್ ಅನ್ನ ಬರೀಬೇಕು. ಆ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಾಗೆ ಎಲ್ಲದನ್ನು ಕೂಡ ಸರೌಂಡಿಂಗ್ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ. ಬಟ್ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಮೇನ್ಸಿಗೆ ಯಾವ ತರ ನಾವು ಮಾಡ್ಬೋದು, ಇನ್ನ ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕ್ವಶನ್ ಅನ್ನ ಕೇಳ್ಬೋದು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಆ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತಾ ಹೋಗ್ಬೇಕಾಗತ್ತೆ ನೀವು. ಇವಾಗ NCERT ಬುಕ್ ಅನ್ನ ಓದಕ್ ಸ್ಟಾರ್ಟ್ ಮಾಡಿದ್ರಿ. ಸೊ ಅದಕ್ಕೆ 3 ಟಿಪ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಅವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ನಿಮಗೆ ಕಾನ್ಸೆಪ್ಟ್ ಎಷ್ಟು ಕ್ಲಾರಿಟಿ ಸಿಗುತ್ತೋ ಅಷ್ಟು ಬೇಗ ನೀವೇನ್ ಮಾಡ್ತೀರಾ ಆ ಸಬ್ಜೆಕ್ಟ್ ಮೇಲೆ ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ. ಆ 3 ಟಿಪ್ಸ್ ಯಾವ್ಯಾವು ಅಂತ ಹೇಳಿದ್ರೆ, ಫಸ್ಟ್ ಒನ್ ನೀವು ಮಾಡ್ಬೇಕಾಗಿರುವಂತದ್ದು, ಇವಾಗ ಯಾವುದೋ ಒಂದು ಬುಕ್ ಅನ್ನ ತೆಗೆದುಕೊಂಡು ಓದಕ್ ಸ್ಟಾರ್ಟ್ ಮಾಡ್ತೀರಾ. ಈಗ ಜಿಯೋಗ್ರಫಿ ತಗೊಂಡು 1ನೇ ಲೆಸನ್ ಅನ್ನ ಓದಕ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆ ಲೆಸನ್ ಮೇಲೆ ಫಸ್ಟ್ ನೀವು ಹೋದ ತಕ್ಷಣ ಬರುವಂತದ್ದು ದ ಅರ್ತ್ ಬಗ್ಗೆ ಇದೆ. ಸೊ ಅರ್ತ್ ಅಂದ್ರೆ ಏನು, ಈಗಾಗ್ಲೇ ನಾವು 10th ವರೆಗೂ ಆಲ್ಮೋಸ್ಟ್ ಯಾವ ಬ್ಯಾಕ್ಗ್ರೌಂಡ್ ನವರಾದ್ರೂ ಆಗಿರ್ಲಿ 10th ವರೆಗೂ ಆಲ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರ್ತೀವಿ. ಎಲ್ಲಾ ಸಬ್ಜೆಕ್ಟ್ ಅನ್ನು 10th ವರೆಗೂ ಓದಿರ್ತೀವಿ. ನನಗೊಂದಿಷ್ಟು ನಾಲೆಜ್ ಇದ್ದೇ ಇರುತ್ತೆ. ನಾವ್ ಇವಾಗ ಆಲ್ರೆಡಿ ಡಿಗ್ರಿ ಮುಗಿಸಿದೀವಿ ಅಂತಂದ್ರೆ ಒಂದಿಷ್ಟು ನಾಲೆಜು ನಮಗೆ ಆ ಸಬ್ಜೆಕ್ಟ್ ಮೇಲೆ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಆ ಟಾಪಿಕ್ ಮೇಲೆ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ. ಇವಾಗ ಅರ್ತ್ ಬಗ್ಗೆ ಇದೆ ಅಂತ ಅನ್ಕೊಂಡ್ರೆ, ಅರ್ತ್ ಅಂದ್ರೆ ಏನು, ಅರ್ಥಿನ ಒಳಗಡೆ ಏನೇನಿದೆ, ನಾವು ಸೈಂಟಿಫಿಕ್ ಆಗಿ ಡೀಟೇಲ್ ಬೇಡ, ನಮ್ಗೆ ಏನೇನ್ ಗೊತ್ತಿರತ್ತಲ್ವಾ, ಸೊ ಅದನ್ನ ಸ್ವಲ್ಪ ಮೆಮೊರೈಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಆ ಅರ್ಥಿನ ಪಾಠದ ಹಿಂದ್ಗಡೆ ಹೋಗ್ಬಿಟ್ಟು ಸಂಪೂರ್ಣವಾಗಿ ಕ್ವಶನ್ಸ್ ಗಳಿರುತ್ತೆ. ಆ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಗಳು ಬಂದಿರುತ್ತೆ. ಸೊ ಆ ಕ್ವಶನ್ಗಳನ್ನ ನೋಡ್ತಾ ಹೋಗಿ. ಅಲ್ಲಿ 1 ಮಾರ್ಕ್ಸಿನ ಕ್ವಶನ್ ಇರ್ಬೋದು, ಅಥವಾ ಅಬ್ಜೆಕ್ಟಿವ್ ಟೈಪ್ ಇರ್ಬೋದು, ಅಥವಾ ಲಾಂಗ್ ಕ್ವಶನ್ ಇರ್ಬೋದು. ಸೊ ನೋಡ್ತಾ ಹೋಗಿ ಅದ್ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅರ್ಥ ಆಗ್ಲಿ. ಸೊ ಅದನ್ನ ನೋಡ್ತಾ ಹೋಗಿ ಆನ್ಸರ್ ಮಾಡಕ್ ಬಂದ್ರೆ ಆನ್ಸರ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ. ಸೊ ಆ ತರ ನೋಡ್ತಾ ಹೋಗಿ. ಇದು ಫಸ್ಟ್ ಒನ್ ಮಾಡ್ಬೇಕಾಗಿರೋದು. ಸೆಕೆಂಡ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ಆ ಲೆಸನ್ ಅನ್ನ ನೀಟಾಗಿ ಓದ್ತಾ ಹೋಗೋದು. ನಿಮಗೆ ಬೇಕು ಅನ್ಸಿರೋದು, ಇಂಪಾರ್ಟೆಂಟ್ ಅನ್ಸಿರೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅಥವಾ ಹೈಲೈಟ್ ಮಾಡ್ಕೊಳ್ಳಿ. ಯಾವ ತರ ಮಾಡ್ಕೊಳ್ತಿರೋ ಆ ತರ ಮಾಡ್ಕೊಂಡು ನೀಟಾಗಿ ಓದ್ತಾ ಹೋಗ್ಬೇಕು. 1 by 1 ಕಾನ್ಸೆಪ್ಟ್ ಅನ್ನ ಓದ್ತಾ ಮುಗಿಸ್ಬೇಕು. ಅವಾಗ ನಿಮಗೊಂದು ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಈ ಲೆಸನ್ ಅಲ್ಲಿ ಇದೇ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತ ಹೇಳಿದ್ರೆ, ಆ ಲೆಸನ್ ಏನ್ ಹೇಳತ್ತೆ ಅಂತಂದ್ರೆ, ಆ ಲೆಸನ್ನಿನ ಲಾಸ್ಟಿಗಿರುವಂತ ಕ್ವಶನ್ಸ್ಗಳು ನಾವು ಸಂಪೂರ್ಣವಾಗಿ ಈ ಪಾಠವನ್ನ ಓದಿ ಆದ ನಂತರ ಈ ಸಾಮರ್ಥ್ಯವನ್ನ ಹೊಂದಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡ್ಬಿಟ್ಟು ಆ ಲೆಸನ್ಗೆ ಸಂಬಂಧಪಟ್ಟಾಗೆ ಕ್ವಶನ್ ಅನ್ನ ಕೇಳಿರ್ತಾರೆ. ನಾವಿವಾಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದೀವಿ.
ನಮಗೂ ಕೂಡ ಆ ಸಾಮರ್ಥ್ಯ ಕಂಪ್ಲೀಟ್ ಆಗಿ ಬರಲೇಬೇಕು, ಯಾವುದು ಒಂದು ಮಿಸ್ ಮಾಡೋ ಹಾಗಿಲ್ಲ. ಸೊ ಆ ಥರ ನೀವು ಆಲ್ರೆಡಿ ಮೊದಲೇ ಕ್ವಶನ್ಗಳನ್ನು ನೋಡಿರೋದ್ರಿಂದ ಆ ಲೆಸನ್ನ ಓದ್ತಾ ಹೋದಾಗ ಇದು ಇಂಪಾರ್ಟೆಂಟ್ ಅಲ್ಲ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅವಾಗ ಸೆಕೆಂಡ್ ರೀಡಿಂಗಲ್ಲಿ ನೀವು ಕಂಪ್ಲೀಟ್ ಆಗಿ ಓದಿ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೋ ಅದಕ್ಕೆ ಹೈಲೈಟ್ ಮಾಡ್ತಾ ಹೋಗಿ, ಅದು ನಿಮಗೆ ಜಾಸ್ತಿ ದಿನದವರೆಗೂ ನೆನ್ಪು ಕೂಡ ಇರುತ್ತೆ. ಥರ್ಡ್ ಟಿಪ್ಸ್ ತುಂಬಾನೇ ಇಂಪಾರ್ಟೆಂಟು, ಎಕ್ಸರ್ಸೈಸ್ ಅನ್ನ ಕಂಪ್ಲೀಟ್ ಆಗಿ ಬಿಡಿಸುವಂಥದ್ದು. ಅಂದ್ರೆ ನೀವು ಆ ಲೆಸನ್ ಓದಿರ್ತೀರಲ್ವಾ, ಅದ್ರ ಹಿಂದೆ ಎಕ್ಸರ್ಸೈಸ್ ಆಲ್ರೆಡಿ ಮೊದಲೇ ನೋಡಿರ್ತೀರಾ. ಸೊ ಇವಾಗ 1 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, ಅಬ್ಜೆಕ್ಟಿವ್ ಟೈಪ್ ಆಗಿರ್ಬೋದು, ಅಥವಾ 2 ಮಾರ್ಕ್ಸಿಂದು, 3 ಮಾರ್ಕ್ಸಿಂದು, ಅಥವಾ 5 ಮಾರ್ಕ್ಸಿಂದು, 10 ಮಾರ್ಕ್ಸಿಂದು ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಸೊ ಅವೆಲ್ಲವಕ್ಕೂ ಕೂಡ ಆನ್ಸರ್ ಮಾಡುವಷ್ಟು ಎಬಿಲಿಟಿ ನಿಮಗೆ ಬರಬೇಕು. ಯಾವುದು ಒಂದನ್ನು ಕೂಡ ಮಿಸ್ ಮಾಡಬಾರ್ದು. ಅವಿಷ್ಟಕ್ಕೂ ಕೂಡ ನೀವು ಆನ್ಸರನ್ನು ಮಾಡ್ತಾ ಹೋಗಿ. ಇಲ್ಲಿ 1 ಮಾರ್ಕ್ಸಿಂದು ಮತ್ತೆ ಅಬ್ಜೆಕ್ಟಿವ್ ಟೈಪ್ ಈ ಥರ ಕ್ವಶನ್ಗಳು ಬಂದಿದ್ವು ಅಂತಂದ್ರೆ ಅವಕ್ಕೆ ನೀವು ಆನ್ಸರ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಯಾವ ಥರ ಕ್ವಶನ್ಗಳು ಕೇಳಿದ್ರೆ ನಾವು ಬರಿಬಹುದು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಒಂದು ಟಾಪಿಕ್ ಮೇಲೆ 1 ಮಾರ್ಕ್ಸಿಂದು ಕೇಳಿರ್ತಾರೆ, ಇನ್ನ 5-10 ಮಾರ್ಕ್ಸಿಂದು ಕೂಡ ಆ ಲೆಸನ್ ಮೇಲೆ ಕೇಳಿರ್ತಾರೆ. ಗೆ ಸಂಬಂಧಪಟ್ಟಾಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಎರಡಕ್ಕೂ ಕೂಡ ಒಟ್ಟಿಗೆ ನೀವು ರೆಡಿ ಆಗ್ಬಿಡ್ತೀರಾ. ಅಂದ್ರೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ 1 ಮಾರ್ಕ್ಸ್ ಈ ತರ ಕ್ವಶನ್ಸ್ಗಳು ಬಂದಾಗ ಪ್ರಿಲಿಮ್ಸ್ಗೆ ರೆಡಿ ಆಗಿರ್ತೀರಾ, ಇನ್ನ ಲಾಂಗ್ ಆನ್ಸರ್ ಬರೆಯೋದ್ರಿಂದ ಮೇನ್ಸ್ಗೆ ರೆಡಿ ಆಗ್ತೀರಾ. ಅಷ್ಟೇ, ಇಲ್ಲಿಂದನೇ ನಿಮ್ಮ ಪ್ರಾಕ್ಟೀಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೀವು ಮುಂದೆ ಆನ್ಸರ್ ರೈಟಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಲಾಂಗ್ ಕ್ವಶನ್ಗಳನ್ನ ಟಚ್ ಮಾಡುವಾಗ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, UPSCಗೆ ಯಾವ ತರ ಬೇಕು ಆ ತರ ನಾನು ಆನ್ಸರ್ ಬರೀಬೇಕು ಅಂತ ಅನ್ಕೊಳಕ್ ಹೋಗ್ಬೇಡಿ. ಆ ತರ ಬರೀಲಿಕ್ಕೆ ಬರಲ್ಲ ನಮ್ಗೆ, ಯಾಕೆಂದ್ರೆ ಅಲ್ಲಿ ಕೆಲವೊಂದಿಷ್ಟು ಅಡಿಷನ್ಸ್ ಆಗಿ ನಾವು ಇನ್ನೊಂದು ಸ್ವಲ್ಪ ಮ್ಯಾಟ್ರನ್ನ ಸೇರಿಸ್ಕೋಬೇಕಾಗತ್ತೆ. ಅದು ನಮ್ಗೆ ಇಲ್ಲಿ ಸಾಧ್ಯ ಆಗಲ್ಲ NCERT ಬುಕ್ ಅನ್ನು ಓದುವಾಗ. ಸೊ NCERT ಬುಕ್ಕಿಗೆ ಸಂಬಂಧಪಟ್ಟಾಗೆ ಆ ಟಾಪಿಕ್ಗೆ ಸಂಬಂಧಪಟ್ಟಾಗೆ ಎಷ್ಟು ಮಾರ್ಕ್ಸ್ ಕೇಳಿರ್ತಾರೋ ಸೊ ಅಷ್ಟು ಮಾರ್ಕ್ಸ್ಗೆ ಸಂಬಂಧಪಟ್ಟಾಗೆ ಆ ಲೆಸನ್ ಅಲ್ಲಿ ಏನಿದೆಯೋ ಅದನ್ನ ಬರೆಯುವಂತ ರೂಢಿಯನ್ನ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುವಂಥದ್ದು ಮುಂದೆ ಆನ್ಸರ್ ರೈಟಿಂಗ್ ಮಾಡುವಾಗ ಅಥವಾ ನಿಮ್ಮ ನೋಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳುವಾಗ ನೀವು ಆಲ್ರೆಡಿ ಬರ್ದಿರ್ತಿರಲ್ವಾ, ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಕ್ಕೂ ಕೂಡ ಒಟ್ಟಿಗೆ ಓದುವಂತ ರೂಢಿ ಬೆಳೀತಾ ಹೋಗುತ್ತೆ. ಅಂತ ರೂಢಿಯನ್ನ ನೀವು NCERT ಇಂದನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ತುಂಬಾ ಬೆಟರ್. ಓಕೆನಾ? ಇದಿಷ್ಟನ್ನ ನೀವು ಫಾಲೋ ಮಾಡಿ, ಖಂಡಿತ ನಿಮ್ಗೆ NCERT ಬುಕ್ ಆರಾಮಾಗಿ ಅರ್ಥ ಆಗುತ್ತೆ. ಆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದು ಜಾಸ್ತಿ ದಿನದವರೆಗೂ ಕೂಡ ನೆನಪಿರುತ್ತೆ. ಮುಂದೆ ನೀವು ಆನ್ಸರ್ ರೈಟಿಂಗ್ ಮಾಡುವಾಗ, ನೋಟ್ಸ್ ಮಾಡುವಾಗ್ಲೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟನ್ನ ಖಂಡಿತ ಫಾಲೋ ಮಾಡ್ತಾ ಹೋಗಿ. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.